ಇಸ್ಲಾಂ ದೇಶವಾಗಿದ್ದು ಹೇಗೆ ಆ ಹಿಂದೂ ರಾಷ್ಟ್ರ? ಆ ರಾಜನ ಒಂದು ತಪ್ಪಿನಿಂದ ದೇಶವೇ ಮತಾಂತರ. ಇಂಡೋನೇಷ್ಯಾದಲ್ಲಿ ಇಸ್ಲಾಂ ಬೆಳೆದದ್ದೇ ಅಚ್ಚರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ವಾಸಿಸುವ ದೇಶ ಯಾವುದು ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರಬಹುದು? ಪಾಕಿಸ್ತಾನ, ಸೌದಿ ಅರೇಬಿಯಾ ಅಥವಾ ಇರಾನ್ ಎಂದು ಅಂದುಕೊಂಡಿರುತ್ತೀರಿ. ಅದು ತಪ್ಪು. ಅಸಲಿಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವ ದೇಶ ಇಂಡೋನೇಷ್ಯಾ. ಒಂದು ಕಾಲದಲ್ಲಿ ಹಿಂದೂ ಹಾಗೂ ಬೌದ್ಧ ರಾಷ್ಟ್ರವಾಗಿದ್ದ ದೇಶ ಇಂದು ಮುಸ್ಲಿಂ ಬಹುಸಂಖ್ಯಾತ ದೇಶವಾಗಲು ಕಾರಣವಾದರೂ ಏನು? ಸುಮಾರು 27 ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ 88% ಜನ ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಾರೆ. ಅತಿ ಹೆಚ್ಚು ಮುಸ್ಲಿಮರಿರುವ ಈ ದೇಶದ 20,000 ರೂಪಾಯಿನ ನೋಟಿನ ಮೇಲೆ ಇಂದಿಗೂ ವಿಘ್ನ ನಿವಾರಕ ಗಣೇಶನ ಚಿತ್ರವಿದೆ. ಇಲ್ಲಿನ ಜನರು ಹೆಮ್ಮೆಯಿಂದ ಹೇಳುವ ಮಾತು ಒಂದೇ: ನಮ್ಮ ಧರ್ಮ ಇಸ್ಲಾಂ ಆಗಿರಬಹುದು, ಆದರೆ ನಮ್ಮ ಸಂಸ್ಕೃತಿ ಹಿಂದೂ ಎಂದು. ಹದಿನಾಲ್ಕನೇ ಶತಮಾನದವರೆಗೂ ಇಂಡೋನೇಷ್ಯಾದಲ್ಲಿ ಹಿಂದೂ ಹಾಗೂ ಬೌದ್ಧ ಧರ್ಮದ ಪ್ರಭಾವ ದಟ್ಟವಾಗಿತ್ತು. ಭಾರತದಿಂದ ಹೋದ ಬೌದ್ಧ ಸನ್ಯಾಸಿಗಳು ಹಾಗೂ ಚೋಳ ಸಾಮ್ರಾಜ್ಯವಂತಹ ರಾಜವಂಶಗಳು ಇಲ್ಲಿ ತಮ್ಮ ಪ್ರಭಾವ ಬೀರಿದ್ದವು. ಶತಮಾನಗಳ ಕಾಲ ಶ್ರೀವಿಜಯ ಮತ್ತು ಶೈಲೇಂದ್ರ ಸಾಮ್ರಾಜ್ಯಗಳ ಆಳ್ವಿಕೆಯಲ್ಲಿ ರಾಮಾಯಣ ಇಲ್ಲಿನ ಸಂಸ್ಕೃತಿಯ ಕನ್ನಡಿಯಾಗಿತ್ತು. ಇಂಡೋನೇಷ್ಯಾಗೆ ಸೂಫಿ ಸಂತರ ಆಗಮನ. ಇಂಡೋನೇಷ್ಯಾದ ಇತಿಹಾಸ ಬದಲಾಗಿದ್ದು ಯುದ್ಧರಂಗದಲ್ಲ, ಬದಲಾಗಿ ವ್ಯಾಪಾರ ಕೇಂದ್ರಗಳಲ್ಲಿ. 13ನೇ ಶತಮಾನದ ಸುಮಾರಿಗೆ ಗುಜರಾತ್, ಅರೇಬಿಯಾ ಮತ್ತು ಪರ್ಷಿಯಾದ ಮುಸ್ಲಿಂ ವ್ಯಾಪಾರಿಗಳು ಸಾಂಬಾರ ಪದಾರ್ಥಗಳ ವ್ಯಾಪಾರಕ್ಕಾಗಿ ಸುಮಾತ್ರಾ ಮತ್ತು ಜಾವಾ ದ್ವೀಪಗಳಿಗೆ ಬರತೊಡಗಿದರು. ಅವರು ಬರೀ ವ್ಯಾಪಾರ ಮಾಡಿರಲ್ಲ, ತಮ್ಮೊಡನೆ ಇಸ್ಲಾಂ ಧರ್ಮದ ಸಂದೇಶವನ್ನು ತಂದಿದ್ದರು. ವ್ಯಾಪಾರಿಗಳ ನಂತರ ಬಂದವರು ಸೂಫಿ ಸಂತರು. ಇವರು ಇಸ್ಲಾಮನ್ನು ಜನರ ಮೇಲೆ ಹೇರಿಲಲ್ಲ, ಬದಲಾಗಿ ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸದೆ ಅದರೊಂದಿಗೆ ಬೆರೆತರು. ಆಶ್ಚರ್ಯವೆಂದರೆ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುವ ನೆರಳು ಬೊಂಬೆಯಾಟಗಳ ಮೂಲಕವೇ ಇಸ್ಲಾಮಿಕ್ ತತ್ವಗಳನ್ನು ಜನರಿಗೆ ತಲುಪಿಸಿದರು. ಇದು ಸಾಂಸ್ಕೃತಿಕ ಸಮ್ಮಿಲನವಾಗಿತ್ತೇ ಹೊರತು ಬಲವಂತದ ಮತಾಂತರವಾಗಿರಲಿಲ್ಲ. ಮಜಾಪಹಿತ್ ರಾಜರ ಮತಾಂತರ. ಆದರೆ ಕೇವಲ ವ್ಯಾಪಾರದಿಂದ ಇಡೀ ದೇಶ ಬದಲಾಗಲಿಲ್ಲ. 15ನೇ ಶತಮಾನದ ಹೊತ್ತಿಗೆ ಪ್ರಬಲ ಹಿಂದೂ ಬೌದ್ಧ ಮಜಾಪಹಿತ್ ಸಾಮ್ರಾಜ್ಯ ದುರ್ಬಲವಾಯಿತು. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಲಾಭ ಗಳಿಸಲು ಮತ್ತು ಅರಬ್ ಭಾರತೀಯ ವ್ಯಾಪಾರಿಗಳ ಬೆಂಬಲ ಪಡೆಯಲು ಸ್ಥಳೀಯ ರಾಜರುಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ರಾಜರು ಇಸ್ಲಾಂ ಸ್ವೀಕರಿಸಿದಾಗ ಅಧಿಕಾರ ಮತ್ತು ಆರ್ಥಿಕ ಭದ್ರತೆಗಾಗಿ ಜನಸಾಮಾನ್ಯರು ಅವರನ್ನೇ ಅನುಸರಿಸಿದರು. ಹೀಗೆ ಯಾವುದೇ ದೊಡ್ಡ ಯುದ್ಧ, ರಕ್ತಪಾತ ಅಥವಾ ಕಠಿಣ ಹೇರಿಕೆಗಳಿಲ್ಲದೆ ಕೇವಲ ವ್ಯಾಪಾರ, ಸೂಫಿ ಸಂತರ ಪ್ರಭಾವ ಮತ್ತು ರಾಜಕೀಯ ತಂತ್ರಗಳಿಂದ ಇಂಡೋನೇಷ್ಯಾ ಇಸ್ಲಾಮಿಕ್ ರಾಷ್ಟ್ರವಾಗಿ ಬದಲಾಯಿತು. ಆದರೂ ಇಂದಿಗೂ ಅಲ್ಲಿನ ಸಂಸ್ಕೃತಿ, ಕಲೆ ಮತ್ತು ಹೆಸರುಗಳಲ್ಲಿ ಹಿಂದೂ ಬೌದ್ಧ ಪರಂಪರೆಯ ಬೇರುಗಳು ಜೀವಂತವಾಗಿರುವುದನ್ನು ನಾವು ಕಾಣಬಹುದು. ಇತರ ಇಸ್ಲಾಮಿಕ್ ರಾಷ್ಟ್ರಗಳಿಗಿಂತ ಇಂಡೋನೇಷ್ಯಾ ಮಹಿಳೆಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ. ಎಲ್ಲಾ ಧರ್ಮಗಳಿಗೂ ಸಮಾನ ಹಕ್ಕು ನೀಡುವ ಪ್ರಜಾಸತ್ತಾತ್ಮಕ ಸಂವಿಧಾನ ಇಲ್ಲಿದೆ. ಬಡತನವನ್ನು ಮೆಟ್ಟಿ ನಿಂತು ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಯಲ್ಲಿ ಜಗತ್ತಿನ ಮುಂಚೂಣಿ ದೇಶಗಳಲ್ಲಿ ಒಂದಾಗಿ ಬೆಳೆಯುತ್ತಿದೆ. ಒಟ್ಟಿನಲ್ಲಿ ಧರ್ಮ ಬದಲಾದಲೂ ತಮ್ಮ ಮೂಲ ಸಂಸ್ಕೃತಿ, ಪರಂಪರೆ ಹಾಗೂ ಸಹಬಾಳ್ವನ್ನು ಮರೆಯದ ಇಂಡೋನೇಷ್ಯಾ ಇಡೀ ಜಗತ್ತಿಗೆ ಒಂದು ಅದ್ಭುತ ಉದಾಹರಣೆ.